ನಿಮ್ಮನ್ನ ನೀವು ನೋಡ್ಕೊಂಡ್ರೆ ನಿಮ್ಮೊಳಗಡೆ ಇರೋವಂಥ ಭಗವಂತ ನಿಮ್ಮನ್ನ ನೋಡ್ಕೊಳಕ್ ಶುರು ಮಾಡ್ತಾನೆ. ನಿಮಗೂ ಏನು ಅಂತ ಇಷ್ಟ ಇರೋದಿಲ್ಲ, ಆಕ್ಸಿಡೆಂಟ್ಸ್ ಮಾಡ್ಕೋಬೇಕು, ಕುಡಿದ್ಬಿಟ್ಟೆ ಓಡಿಸ್ಬೇಕು ಅಂತ ಏನಿರಲ್ಲ. ಪುಣ್ಯದ ಕೆಲಸ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು. ನಿಮ್ಮನ್ನ ನೀವು ಪ್ರೀತಿ ಮಾಡದೇ ಇದ್ರೆ ಹಾಳಾಗೋಗ್ಲಿ. ನಿಮಗೆ ಕೊಟ್ಟಿರೋ ಈ ಶರೀರ ಇದೆಯಲ್ವಾ, ಆ ಶರೀರನ ಪ್ರೀತಿ ಮಾಡಿ. ಯಾಕೆಂದ್ರೆ ಭಗವಂತ ಕೊಟ್ಟಿರೋದು ಒಂದೇ ಶರೀರ. ಇದೆಲ್ಲಾನು ನೀವು ಸೇಫ್ಟಿ ನೋಡ್ಕೊಂಡ್ರು ಆದ್ರೂ ನಿಮ್ಗೆ ಪದೇ ಪದೇ ಈ ತರ ಏನಾದ್ರು ಆಗ್ತಿದ್ಯಾ? ನಿಮ್ಮನ್ನ ಕಾಪಾಡೋದೇ ನನ್ನ ಕರ್ತವ್ಯ. ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ಇದಕ್ಕೂ ಮೊದಲೊಂದು ವಿಡಿಯೋ ಅಲ್ಲಿ ಆಕ್ಸಿಡೆಂಟ್ಸ್ ಬಗ್ಗೆ ಸಾಧಾರಣವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಅಥವಾ ಎಲ್ಲಾರ್ದು ಹೇಳಿದ್ದೆ. ಇವತ್ತು ನಾನು ಯುವತಿಯರಿಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮುಖ್ಯವಾಗಿ ಆಕ್ಸಿಡೆಂಟ್ಸ್ ಆಗೋದಕ್ಕೆ ಕಾರಣ ಇರೋದು ಬರೀ ಮೂರೇ. ಏನಪ್ಪಾ ಅಂದ್ರೆ, ಒಂದು ಓವರ್ ಸ್ಪೀಡಿಂಗ್, ಎರಡನೇದು ಹೆಂಗೆಂಗೋ ಓಡಿಸೋದು, ಅಂದ್ರೆ ಇದು ವೀಲಿಂಗ್ ಮಾಡೋದು ಅಥವಾ ಕಾರುಗಳಲ್ಲಿ ಹೋಗಿ ಡ್ರಿಫ್ಟ್ ಮಾಡೋದು, ಇಂಥದ್ದೆಲ್ಲ ಮಾಡಕ್ ಹೋಗಿ ಆಕ್ಸಿಡೆಂಟ್ ಆಗಿ ಅಪಘಾತಗಳಾಗ್ತವೆ. ಅದಲ್ಲದೆ ಮೂರನೇದೇನಪ್ಪ ಅಂದ್ರೆ, ಪಾರ್ಟಿಗಳಿಂದ ವಾಪಸ್ ಮನೆಗಳು ಬರೋವಾಗ ಎಣ್ಣೆ ಹೊಡೆದು ಗಾಡಿಗಳು ಓಡಿಸೋವಾಗ, 2 ವೀಲರ್ ಆಗಲಿ 4 ವೀಲರ್ ಆಗಲಿ ಓಡಿಸೋವಾಗಲೇ ಆಕ್ಸಿಡೆಂಟ್ಗಳಾಗ್ತವೆ. ಇಲ್ಲಿ ನಿಮಗೂ ಏನು ಅಂತ ಇಷ್ಟ ಇರೋದಿಲ್ಲ, ಆಕ್ಸಿಡೆಂಟ್ಸ್ ಮಾಡ್ಕೋಬೇಕು, ಕುಡಿದ್ಬಿಟ್ಟೆ ಓಡಿಸ್ಬೇಕು ಅಂತ ಏನಿರಲ್ಲ. ಅನಿವಾರ್ಯ ಈ ರೀತಿ ಆಗತ್ತೆ. ಈ ರೀತಿ ಆಗೋವಂಥದ್ದನ್ನ ದೈವದಿಂದ ಯಾರೂ ಕಂಟ್ರೋಲ್ ಮಾಡಕ್ ಬರಲ್ಲ. ಅದು ನಿಮ್ಮ ಬುದ್ಧಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಇಲ್ಲಿ ತುಂಬಾ ಮುಖ್ಯವಾದ ಇನ್ನೊಂದು ವಿಚಾರ ಏನಪ್ಪ ಹೇಳಕ್ ಬಂದಿದ್ದೀನಿ ಅಂದ್ರೆ, ಮೊಬೈಲ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ಗಳು ವಿಡಿಯೋಗಳು ಬರೋದು, ಟಿವಿಯಲ್ಲಿ ನ್ಯೂಸ್ ನೋಡ್ಬೇಕಾದ್ರೆ ಆಕ್ಸಿಡೆಂಟ್ ವಿಡಿಯೋಗಳು ಜಾಸ್ತಿ ಬರೋದು, ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ನೋಡೋದು, ಇಂಥದ್ದೆಲ್ಲ ನೋಡಿದಾಗ ಖಂಡಿತ ನಿಮ್ಗೆ ಅದರ ಒಂದು ಪ್ರಭಾವ ಇದೆ. ಇವಾಗ ಹುಷಾರಾಗಿರ್ಬೇಕಾಗಿರುವಂತ ನಿಮ್ಮ ಸಮಯ ಅಂತ ನೀವು ಎಚ್ಚೆತ್ಕೋಬೇಕು. ನೋಡಿ, 4 ಜನ ಸ್ನೇಹಿತರು ಹೋಗ್ತಾ ಇರ್ತೀರ ಒಂದೇ ಕಾರಲ್ಲಿ. ಒಬ್ಬ ಸ್ನೇಹಿತ ಚೆನ್ನಾಗಿ ಕೊಡ್ದಿರ್ತಾನೆ, ಆ ಸ್ನೇಹಿತ ಓಡಿಸ್ತಿರ್ತಾನೆ ವೆಹಿಕಲ್. ಆವಾಗ ನೀವೇನ್ ಮಾಡ್ಬೇಕು? ಕೂಡ್ಲೆ ಜಗಳ ಮಾಡಿ ನಿಲ್ಸಿ, ನೀವಾದ್ರೂ ಇಳಿದು ಬಿಡಿ, ಅಥವಾ ವೆಹಿಕಲ್ ನಿಲ್ಸಿ, ನಿಮಗೆ ಡ್ರೈವಿಂಗ್ ಬಂದ್ರೆ ಡ್ರೈವಿಂಗ್ ಮಾಡಿ, ಅಥವಾ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸಿ, ಅವ್ರಿಗೆ ಮಜ್ಜಿಗೆ ಕೊಡಿಸಿ, ಅವ್ರಿಗೆ ಇಳಿದ ಮೇಲೆ ಮತ್ತೆ ನೀವು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಈ ಭೂಮಿ ಮೇಲೆ ನೀವು ಮಾಡ್ಬೇಕಾಗಿರೋ ಒಂದು ಬಹಳ ಮುಖ್ಯವಾದ ಒಂದು ಪುಣ್ಯದ ಕೆಲಸ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು. ನಿಮ್ಮನ್ನ ನೀವು ಪ್ರೀತಿ ಮಾಡದೇ ಇದ್ರೆ ಹಾಳಾಗೋಗ್ಲಿ. ನಿಮಗೆ ಕೊಟ್ಟಿರೋ ಈ ಶರೀರ ಇದೆಯಲ್ವಾ, ಆ ಶರೀರನ ಪ್ರೀತಿ ಮಾಡಿ. ಯಾಕೆಂದ್ರೆ ಭಗವಂತ ಕೊಟ್ಟಿರೋದು ಒಂದೇ ಶರೀರ, ನನಗೂ ಒಂದೇ ಕೊಟ್ಟಿರೋದು ನಿಜವಾಗ್ಲು. ಹಂಗಾಗಿ ನಿಮ್ಗೆ ಕೊಟ್ಟಿರೋ ಆ ಒಂದೇ ಒಂದು ಶರೀರನ ನೀವು ಜಾಗರೂಕತೆಯಿಂದ, ಅದಕ್ಕೆ ಏನೂ ಆಗ್ದಿರಾ, ಎಲ್ಲೂ ಯಾವ್ದು ಮುರಿದೋಗ್ದಿರಾ, ಯಾವ್ದು ಹರಿದೋಗ್ದಿರಾ, ನಿಮ್ಮನ್ನ ನೀವು ನೋಡ್ಕೊಂಡ್ರೆ ನಿಮ್ಮೊಳಗಡೆ ಇರೋವಂಥ ಭಗವಂತ ನಿಮ್ಮನ್ನ ನೋಡ್ಕೊಳಕ್ ಶುರು ಮಾಡ್ತಾನೆ. ಭಗವಂತ ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರ? ಇಲ್ಲ. ಭೂಮಿಯಲ್ಲಿದ್ದಾರ? ಇಲ್ಲ. ದೇವಸ್ಥಾನದಲ್ಲಿದ್ದಾರ? ಭಗವಂತ ದೇವಸ್ಥಾನದ ಒಳಗಡೆ ಇಲ್ಲ, ಭಗವಂತನ ವಿಗ್ರಹ ಇದೆ ಅಲ್ವಾ? ಸೊ ಎಲ್ಲಿದ್ದಾರೆ ಭಗವಂತ? ನಿಮ್ಮ ಒಳಗಡೆ ಇದ್ದಾರೆ. ಸೊ ನಿಮ್ಮ ಒಳಗಡೆ ಇರುವಂತ ಭಗವಂತನ, ನಿಮ್ಮ ಶರೀರನ ಕಾಪಾಡಿದ್ರೆ ನಿಮ್ಮ ಒಳಗಡೆ ಇರುವಂತ ಭಗವಂತನ ನೀವು ಕಾಪಾಡ್ದವ್ರಾಗ್ತೀರಾ. ನಿಮ್ಮನ್ನ ನೀವು ಕಾಪಾಡ್ಕೊಂಡ್ಬಿಟ್ರೆ, ನಿಮ್ಮ ಶರೀರನ ನೀವು ಕಾಪಾಡ್ಕೊಂಡ್ಬಿಟ್ರೆ, ಭಗವಂತ ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ತಯಾರು ಮಾಡಿರೋ ಭಗವಂತನಿಗೆ ನೀವು ಅದೇ ಕೃತಜ್ಞತೆ ಹೇಳೋದು. ಹಂಗಾಗಿ ನೀವು ಏನಾದ್ರೂ ಮಾಡಿ ನಿಮ್ಮ ಶರೀರನ ಕಾಪಾಡ್ಕೊಳ್ಳೋದಿಕ್ಕೆ ಎಲ್ಲಾ ಪ್ರಯತ್ನಗಳು ಮಾಡಿ, ಶತ ಪ್ರಯತ್ನಗಳು ಮಾಡಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಕುಟುಂಬ ಕಾಯ್ತಾ ಇದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೀವಿಲ್ದಿದ್ರೆ ನಿಮ್ಮ ಕುಟುಂಬ ಇಲ್ಲ, ನಿಮ್ಮ ಕುಟುಂಬ ಇಲ್ಲ ಅಂದ್ರೆ ನೀವಿಲ್ಲ. ಹಂಗಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ನೆನ್ಪಿಟ್ಕೊಂಡು ಈ ಒಂದು ಶರೀರನ ಕಾಪಾಡ್ಕೊಂಡು ಹುಷಾರಾಗಿರ್ರಿ. ಇನ್ನೇನಾದ್ರೂ ಇದೆಲ್ಲಾನು ನೀವು ಸೇಫ್ಟಿ ನೋಡ್ಕೊಂಡ್ರು ಆದ್ರೂ ನಿಮ್ಗೆ ಪದೇ ಪದೇ ಈ ತರ ಏನಾದ್ರು ಆಗ್ತಿದ್ಯಾ, ಅವಾಗ ನಮ್ಮನ್ನ ಸಂಪರ್ಕಿಸ್ಬೇಕು. ಖಂಡಿತ ಏನೋ ಸಮಸ್ಯೆ ಆಗ್ತಾ ಇರುತ್ತೆ, ಏನೋ ತೊಂದರೆ ಇರೋದಿದೆ, ನೋಡ್ಕೊಳ್ಳೋಣ, ಕಾಪಾಡ್ಕೊಡ್ತೀನಿ. ನಿಮ್ಮನ್ನ ಕಾಪಾಡೋದೇ ನನ್ನ ಕರ್ತವ್ಯ. ಖಂಡಿತ ಒಳ್ಳೇದಾಗ್ಲಿ ನಿಮ್ಗೆ. ನಾನಿದ್ದೀನಿ ನಿಮ್ಮೊಂದಿಗೆ.